ನಮಸ್ಕಾರ ವೀಕ್ಷಕರೇ, ದೆಹಲಿ ದಂಗಲ್ ಎಕ್ಸಿಟ್ ಪೋಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ದೆಹಲಿಯ ವಿಧಾನಸಭಾ ಕ್ಷೇತ್ರದ 70 ವಿಧಾನಸಭಾ ಕ್ಷೇತ್ರಗಳಿಗೆ ಇವತ್ತು ಮತದಾನ ನಡೆಯಿತು. ಯಾರು ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ ಅನ್ನೋದು ಫೆಬ್ರವರಿ 8ನೇ ತಾರೀಕು ಡಿಸೈಡ್ ಆಗುತ್ತೆ. ಬಹಳ ಮುಖ್ಯವಾಗಿ 2013ರಲ್ಲಿ ಅಂದರೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಅಥವಾ ನರೇಂದ್ರ ಮೋದಿಯವರು ರಾಷ್ಟ್ರ ರಾಜಕೀಯಕ್ಕೆ ಎಂಟ್ರಿ ಆಗೋದಕ್ಕಿಂತ ಮೊದಲು 2013ರಲ್ಲಿ ನಡೆದಂಥ ಚುನಾವಣೆ ಏನಿದೆ, ಆ ಚುನಾವಣೆ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಆಮ್ ಆದ್ಮಿ ಪಾರ್ಟಿ ಒಂದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಬಿಜೆಪಿ ದೊಡ್ಡ ಪಕ್ಷವಾಗಿದ್ದರೂ ಕೂಡ ಅದಕ್ಕೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಕಾಂಗ್ರೆಸ್ ಜೊತೆ ಸೇರಿ ಅದು ಸರ್ಕಾರ ರಚನೆ ಮಾಡುತ್ತೆ. ಆಮೇಲೆ 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಗಳಾಗ್ತಾರೆ. ಆ ಸಂದರ್ಭದಲ್ಲಿ ವಿಸರ್ಜನೆ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ವಿಧಾನಸಭೆಯನ್ನು. ನಂತರ ಭರ್ಜರಿ ಬಹುಮತದೊಂದಿಗೆ ಆಮ್ ಆದ್ಮಿ ಪಾರ್ಟಿ 2015ಕ್ಕೆ 2020ಕ್ಕೆ ಇನ್ನೂ ಭರ್ಜರಿಯಾಗಿ 70ರ ಪೈಕಿ 62 ಸೀಟ್ಗಳ ಪೈಕಿ, ಹಾಗಾಗಿ 3 ಬಾರಿ ಮುಖ್ಯಮಂತ್ರಿ ಆಗಿದೆ. 4ನೇ ಬಾರಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಭಾಳ ಇದೆ. ಇದಕ್ಕಿಂತ ಮೊದಲು ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ನಿಮಗೆ. ನರೇಂದ್ರ ಮೋದಿಯವರು 3 ಬಾರಿ ಪ್ರಧಾನಮಂತ್ರಿಗಳಾದರು. ಇಡೀ ದೇಶ ಗೆದ್ದ ಪ್ರಧಾನಮಂತ್ರಿಯವರಿಗೆ ದೆಹಲಿ ಲೋಕಸಭಾ ಚುನಾವಣೆಯ 7ಕ್ಕೆ 7 ಕೂಡ ಅಲ್ಲಿಯ ಮತದಾರ ದಾರ ಎರೆದು ಕೊಡ್ತಾನೆ. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ತನಕ ಎಂಟ್ರಿ ಕೊಟ್ಟಿಲ್ಲ. ನರೇಂದ್ರ ಮೋದಿ ಅಂತ ದೊಡ್ಡ ನಾಯಕರಿಗೆ ಅದು ಕೂಡ ಒಮ್ಮೊಮ್ಮೆ ಭಾಳ ದೊಡ್ಡ ಒಂದು ಕಿರಿಕಾಗುವಂಥ ಸಾಧ್ಯತೆ ಕೂಡ ಇದೆ. ದೇಶ ಗೆದ್ದಿದ್ದೀನಿ, ಇಲ್ಲಿ ದಿಲ್ಲಿ ಗೆಲ್ಲಕ್ಕಾಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಇದೊಂದು ರೀತಿಯಲ್ಲಿ ನಿರ್ಣಾಯಕ ಈ ಬಾರಿ. ಏನಾಗುತ್ತೆ ಅದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇವತ್ತು. ಅದರ ಎಕ್ಸಿಟ್ ಪೋಲ್ ಹೇಳ್ತೀನಿ, ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು ಅನ್ನುವಂಥ ರೀತಿಯಲ್ಲಿ ಸಟ್ಟಾ ಬಜಾರ್ ಏನು ಹೇಳುತ್ತೆ, ಎಕ್ಸಿಟ್ ಪೋಲ್ ಏನು ಹೇಳುತ್ತೆ, ಎಲ್ಲ ವಿಚಾರ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಕ್ಷಣದ ಕೆಲವು ಬ್ರೇಕಿಂಗ್ ನ್ಯೂಸ್. ದೆಹಲಿ ಮತದಾನದ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. ಈ ಬಾರಿ ದೆಹಲಿಯ ಜನರ ದಿಲ್ಲನ್ನ ಗೆಲ್ಲೋದ್ಯಾರು? ಟ್ರಯಾಂಗಲ್ ಫೈಟ್ ಇತ್ತು. ಹ್ಯಾಟ್ರಿಕ್ ಸಾಧಿಸ್ತಾರ ಅರವಿಂದ್ ಕೇಜ್ರಿವಾಲ್ ಅವರು? ಆಮ್ ಆದ್ಮಿ ಪಕ್ಷದ ಈ ಓಟಕ್ಕೆ ಕಮಲ ಪಡೆ ಬ್ರೇಕ್ ಹಾಕುತ್ತಾ? ಈ ಸಲ ರಾಜಧಾನಿಯನ್ನ ಗೆಲ್ಲೋದು ಯಾರು? ರಾಜಧಾನಿಯ ರಾಜ ಯಾರು? ರಾಜಧಾನಿಯ ರಾಜ ಯಾರಾಗ್ತಾರೆ? 25 ವರ್ಷಗಳಿಂದ ಹಪಾಹಪಿಸುತ್ತಿರುವಂತಹ ಬಿಜೆಪಿಗೆ ಆ ಒಂದು ಗದ್ದಿಗೆ ಸಿಗುತ್ತಾ? ಅಥವಾ 15 ವರ್ಷಗಳಿಂದ ಕಾಂಗ್ರೆಸ್ ಕೂಡ ಹಪಾಪಿಸ್ತಾ ಇದೆ, ಮತ್ತೊಮ್ಮೆ ಕಮ್ಬ್ಯಾಕ್ ಮಾಡೋದಕ್ಕೆ ಕಾಂಗ್ರೆಸ್ ಪಾಳ್ಯಕ್ಕೆ ಈ ಬಾರಿ ದೆಹಲಿಯ ಗದ್ದಿಗೆ ಸಿಗುತ್ತಾ? ಬಿಜೆಪಿ ಕೂಡ ದೊಡ್ಡ ಮಟ್ಟದಲ್ಲಿ ಈ ಬಾರಿ ಪ್ರಚಾರವನ್ನ, ರ್ಯಾಲಿಗಳನ್ನ ಹಮ್ಮಿಕೊಂಡಿತ್ತು. ಅದಕ್ಕೆ ಸರಿಸಮಾನವಾಗಿ ರೂಲಿಂಗ್ ಪಾರ್ಟಿ ಆಗಿದ್ದಂತ ಆಮ್ ಆದ್ಮಿ ಪಾರ್ಟಿ ಕೂಡ ಒಂದಷ್ಟು ಪ್ರಚಾರವನ್ನ ಮಾಡಿದೆ. ಓಕೆ, ಬಹಳ ಮುಖ್ಯವಾಗಿ ಒಂದು ಹೇಳ್ಬಿಡ್ತೀನಿ. ಯಾರೇ ಗೆದ್ರು ಕೂಡ, ಕಾಂಗ್ರೆಸ್, ಬಿಜೆಪಿ, ಆಮ್ ಆದ್ಮಿ ಯಾವುದೇ ಪಕ್ಷ ಗೆದ್ರು ಕೂಡ ವರ್ಷಕ್ಕೆ 30,000 ರೂಪಾಯಿ ಫಿಕ್ಸ್ ಇದೆ. ವರ್ಷಕ್ಕೆ 30,000 ರೂಪಾಯಿ ಫಿಕ್ಸ್ ಇದೆ ಅವರ ಫ್ರೀ ಕಾರಣಕ್ಕಾಗಿ. ವಿನಾಯಕ್ ಭಟ್ ಮೂರೂರಿದ್ದಾರೆ, ಹಿರಿಯ ಪತ್ರಕರ್ತರು, ಡೆಲ್ಲಿಯಲ್ಲಿ ಕೆಲಸ ಮಾಡೋದಂಥವ್ರು ಅನೇಕ ವರ್ಷಗಳ ಕಾಲ. ನಾನು ಈಗಲೂ ನೆನಪಿದೆ ನನಗೆ, ಶೀಲಾ ದೀಕ್ಷಿತ್ ಅವರು 2ನೇ ಬಾರಿ ಗೆದ್ದಾಗ ನಾನು ಅವ್ರದ್ದೊಂದು ಫೋನ್ ತಗೊಂಡಿದ್ದೆ. ಯಾವ ಕಾರಣ ಅಂತ ಕೇಳಿದೆ, ಅವರು ಅತ್ಯದ್ಭುತವಾಗಿ ಹೇಳಿದ್ರು ಅದನ್ನು. ಇನ್ನು ಅಶೋಕ್ ಗೌಡ್ರು ಇದ್ದಾರೆ, ಬಿಜೆಪಿಯಿಂದ ಜಾಯ್ನ್ ಆಗಿದ್ದಾರೆ. ಶಶಿಧರ್ ಆರಾಧ್ಯ ಆಮ್ ಆದ್ಮಿಯಿಂದ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹಿಟ್ನಾಳ್ ರಾಜಕೀಯ ವಿಶ್ಲೇಷಕರು ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಾನು ವಿನಾಯಕ್ ಭಟ್ ಅವರ ಹತ್ರ ಕೇಳಲಿಕ್ಕೆ ಇಷ್ಟಪಡ್ತೀನಿ. ವಿನಾಯಕ್ ಭಟ್ ಅವರು, ನಿಮ್ಮ ಸರ್, ನಮ್ಮ ಹತ್ರ ಇದೆ, ಅದನ್ನ ಕೆಲವೇ ಕ್ಷಣಗಳಲ್ಲಿ ಒಂದು ಪಿ ಮಾರ್ಕ್ ರೆಡಿ ಇದೆ ನಮ್ಮ ಬಳಿ, ಮತ್ತು ಮ್ಯಾಟ್ರಿಕ್ಸ್ 2 ಪೋಲ್ಗಳು ರೆಡಿ ಇದೆ. 2 ಪೋಲ್ಗಳಲ್ಲಿ ಯಾರು ಬರ್ತಾರೆ ಅಂತ ಹೇಳ್ಬಿಡ್ತೀನಿ ವೀಕ್ಷಕರೇ. 70 ವಿಧಾನಸಭಾ ಕ್ಷೇತ್ರ ಇದೆ, ಗೆಲ್ಲಬೇಕು ಅಂತಂದ್ರೆ 36 ಬರಬೇಕು. 70 ವಿಧಾನಸಭಾ ಕ್ಷೇತ್ರ ಇದೆ, ಗೆಲ್ಲಬೇಕು ಅಂತಂದ್ರೆ 36 ಬರಬೇಕು. ಅದರ ಹಿಂದೆ ಒಂದು ಆಮ್ ಆದ್ಮಿಯ ಒಂದು ರೆಕಾರ್ಡ್ ಹೇಳ್ಬಿಡ್ತೀನಿ ನಾನು ನಿಮಗೆ. 2020ರಲ್ಲಿ 70ರ ಪೈಕಿ 62 ಆಮ್ ಆದ್ಮಿ, 62 ಬಿಜೆಪಿ 8. 2015ಕ್ಕೆ ಬರ್ತೀನಿ, 67 ಆಮ್ ಆದ್ಮಿ, ಬಿಜೆಪಿ 3, ಕಾಂಗ್ರೆಸ್ 0. 20ರಲ್ಲಿ 0, 15ರಲ್ಲಿ 0. 2013ಕ್ಕೆ ಬರ್ತೀನಿ, ಆಮ್ ಆದ್ಮಿ 28, ಬಿಜೆಪಿ 32. ಕೇವಲ 3 ಕ್ಷೇತ್ರಗಳು ಕಡಿಮೆ ಆಗಿತ್ತು. ಕಾಂಗ್ರೆಸ್ 8 ಇತ್ತು. ಹಾಗಾಗಿ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಸೇರಿ ಸರ್ಕಾರ ರಚನೆ ಮಾಡ್ತು. ಆದರೆ 1 ವರ್ಷಗಳಲ್ಲಿ ವಿಸರ್ಜನೆ ಆಯಿತು. 2008ಕ್ಕೆ ಬಂದುಬಿಡ್ತೀನಿ. 2008 ಕಾಂಗ್ರೆಸ್ 43, ಬಿಜೆಪಿ 23, ಆಮ್ ಆದ್ಮಿ ಆಗ ಇರಲಿಲ್ಲ ಚಿತ್ರಣದಲ್ಲಿ. ಮೊದಲ ಹಾಗಿದ್ರೆ ನಾನು ವಿನಾಯಕ್ ಭಟ್ ಮೂರೂರವರಿಂದ, ವಿನಾಯಕ್ ಮೂರೂರವರೇ, ದೆಹಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸುತ್ತಾ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೀಕ್ಷಕರೇ ನಿಮ್ಮ ಮುಂದೆ ನಂಬರ್ ಆಲ್ರೆಡಿ ಕೆಳಗಡೆ ನೀವು ಗಮನಿಸ್ತಾ ಇದ್ದೀರಿ. ಮ್ಯಾಟ್ರಿಕ್ಸ್ ಎಕ್ಸಿಟ್ ಪೋಲ್ ನ ನಂಬರ್ ಏನ್ ಹೇಳ್ತಾ ಇದೆ ಅಂತೇಳಿ ನೀವು ನಮ್ಮ ಸ್ಕ್ರೀನ್ ನ ಕೆಳಭಾಗದಲ್ಲಿ ನೋಡ್ತಾ ಇದ್ದೀರಿ. ದೆಹಲಿಯಲ್ಲಿರುವಂತದ್ದು 70 ವಿಧಾನಸಭಾ ಕ್ಷೇತ್ರಗಳು, ಮ್ಯಾಜಿಕ್ ನಂಬರ್ 36. ಮ್ಯಾಟ್ರಿಕ್ಸ್ ಎಕ್ಸಿಟ್ ಪೋಲ್ ನ ನಂಬರ್ ಮತದಾರರ ನಾಡಿ ಮಿಡಿತ ಪರೀಕ್ಷೆಯ ಉತ್ತರ ಫಲಿತಾಂಶ ಈಗ ಸಿಕ್ಕಿದೆ. ಮತಗಟ್ಟೆ ಸಮೀಕ್ಷೆಯಲ್ಲಿ ಮ್ಯಾಟ್ರಿಕ್ಸ್ಗೆ ಉತ್ತರ ಸಿಕ್ಕಿದೆ. ಬಿಜೆಪಿ ಹಾಗೂ ಆಮ್ ಆದ್ಮಿ ಪಾರ್ಟಿ ನಡುವೆ ಸಮಬಲದ ಹೋರಾಟ
ಬರಬಹುದು ಅಂತೇಳಿ ಲೆಕ್ಕಾಚಾರಗಳು. ಇದು ಎಕ್ಸಿಟ್ ಪೋಲ್ ನಂಬರ್ ಅಷ್ಟೇ, ಎಕ್ಸಾಕ್ಟ್ ಅಲ್ಲ. ದೆಹಲಿಯಲ್ಲಿ ಬಿಜೆಪಿಗೆ 35ರಿಂದ 40 ಸೀಟ್ ಸಿಗುತ್ತೆ ಅಂತೇಳಿ ಮ್ಯಾಟ್ರಿಸ್ ಪೋಲ್ ಹೇಳ್ಕೊಂಡಿದೆ. 46% ನಷ್ಟು ಇವಾಗ ಬಿಜೆಪಿಗೆ ಮತದಾನ ಸಿಗುತ್ತೆ ಅಂತೇಳಿ ಪ್ರೆಡಿಕ್ಟ್ ಅನ್ನ ಮಾಡಲಾಗಿದೆ. ಆಮ್ ಆದ್ಮಿ ಪಕ್ಷಕ್ಕೆ 42%. ಬಿಜೆಪಿ ಎಷ್ಟು ಪರ್ಸೆಂಟ್? ಬಿಜೆಪಿ ಈ ಬಾರಿ ನೋಡಿ ಅವ್ರು ಹೇಳ್ತಿರುವಂತದ್ದು 35ರಿಂದ 40 ಬರುತ್ತೆ ಅಂತೇಳಿ. ಅಂದ್ರೆ ಸ್ಪಷ್ಟ ಬಹುಮತ 36 ಬಂದ್ರೆ ಸ್ಪಷ್ಟ ಬಹುಮತ. ಹಾಗಂತ ಆಮ್ ಆದ್ಮಿ ಏನು ಕಡಿಮೆ ಇಲ್ಲ, 37 ಇದೆ. ಅಲ್ಲೂ ಕೂಡ 36 ಬಂದ್ರೆ ಸ್ಪಷ್ಟ ಬಹುಮತ. ಕಾಂಗ್ರೆಸ್ ಕಳೆದ 10 ವರ್ಷದಿಂದ 0 ಸುತ್ತಿದೆ. ಕಳೆದ ಬಾರಿ ಆಮ್ ಆದ್ಮಿ 53.57% ಮತಗಳನ್ನು ಪಡೆದಿತ್ತು. 53.57%, 62 ಸೀಟು. ಬಿಜೆಪಿ 38.51% ಪಡೆದಿತ್ತು. ಓಕೆ, ಇಲ್ಲಿ ಪ್ರತಿ ಸಲ ಕೂಡ 13-50. ಕಳೆದ ಬಾರಿ 2015 ಮತ್ತು 2020 ಹೋಲಿಸಿದರೆ 1% ವೋಟ್ ಆಮ್ ಆದ್ಮಿಗೆ ಕಳೆದ ಬಾರಿ ಕಡಿಮೆ ಆಗಿತ್ತು, 1%. ಅದಕ್ಕಾಗಿ ಅದು 5 ಸೀಟ್ಗಳನ್ನು ಕಳ್ಕೊಂಡಿತ್ತು. ಆ 5 ಸೀಟ್ 67 ಇದ್ದದ್ದು 62 ಆಗಿತ್ತು ಅಂತೇಳಿ. ಈಗ ಇದು ಬರ್ತಾ ಇರುವಂತದ್ದು ಮ್ಯಾಟ್ರಿಸ್ ಅಲ್ವಾ? ಮ್ಯಾಟ್ರಿಸ್ ಅಲ್ಲಿ ನೋಡಿ, ಮ್ಯಾಟ್ರಿಸ್ ಎಕ್ಸಿಟ್ ಪೋಲ್ ನೋಡಿ ಬಿಜೆಪಿ ಅವರು 44% ತೋರಿಸ್ತಾ ಇದ್ದಾರೆ. ಅಂದ್ರೆ ಕಳೆದ ಬಾರಿಗೆ ಹೋಲಿಸಿದ್ರೆ 5ರಿಂದ 6% ಜಾಸ್ತಿ ಆಗಿದೆ ಅಂತ. ಆಮ್ ಆದ್ಮಿ ಪಾರ್ಟಿ 53% ತೋರಿಸ್ತಾ ಇದ್ದಾರೆ, ಅಂದ್ರೆ 5ರಿಂದ 6% ಕಡಿಮೆ ಆಗಿದೆ ಅಂತೇಳಿ. ಕಾಂಗ್ರೆಸ್ ಆಸ್ ಯೂಶುವಲ್ ಓಕೆ 7ರಿಂದ 8%. ಆದ್ರೆ 2008ರಲ್ಲಿ ಎಷ್ಟು ಬಲಿಷ್ಠವಾಗಿದ್ದಂಥದ್ದು. ಕಳೆದ 10-12 ವರ್ಷಗಳಿಂದ ಕಾಂಗ್ರೆಸ್ ಇಲ್ಲ, 27 ವರ್ಷಗಳಿಂದ ಬಿಜೆಪಿ ಇಲ್ಲ. 27 ವರ್ಷಗಳಿಂದ. ಈಗ ನಾವು ನೋಡ್ತಾ ಇರೋದು ಇದು ಫೀಮೇಲ್ ಇದು ಸರ್, Okay. ಫೀಮೇಲ್ ಹೆಣ್ಣು ಮಕ್ಕಳು ಮೇನ್ ಇರುವಂತದ್ದು ದೆಹಲಿಯಲ್ಲಿ ಮಹಿಳಾ ಮತದಾರರ ಒಂದು ನಂಬರ್ ತಗೊಳ್ಳಿ. ನಾವೀಗ ಗಮನಿಸ್ತಾ ಇದ್ದಿದ್ದು 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ನಮ್ಮ ಪುಣ್ಯ ಜನ್ದ ನಾನು ಚೋಟ ಮಾತಾಡಿದೆ. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ತಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.